ಲೇಡೀಸ್ ಅಂಡ್ ಜೆಂಟಲ್ಮನ್, ಇಡೀ ಬೆಂಗಳೂರಿನನ್ನೇ ಒಂದು ಕ್ಷಣ ಅಲ್ಲೋಲ ಕಲ್ಲೋಲ ಮಾಡಿದಂತಹ ಪ್ರಕರಣ ಬಿಟ್ಕಾಯಿನ್ ಹಗರಣ. ಬಿಟ್ಕಾಯಿನ್ ಹಗರಣ ಅಂದ ತಕ್ಷಣ ನೆನಪಾಗೋದು ಹ್ಯಾಕರ್ ಶ್ರೀಕಿ. ಹಾಗೇನೆ ಇತ್ತೀಚೆಗೆ ಸುದ್ದಿಯಾಗಿದ್ದಂತಹ ಕಾಂಗ್ರೆಸ್ ಮುಖಂಡ ಹ್ಯಾರಿಸ್ ನಲ್ಪಾಡ್ ರಾಜ್ಯ ರಾಜಕಾರಣ ಹಾಗೆ ಉದ್ಯಮ ವಲಯದಲ್ಲಿ ತೀವ್ರ ಸಂಚಲನವನ್ನ ಸೃಷ್ಟಿ ಮಾಡಿರುವಂತಹ ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ನಲ್ಪಾಡ್ಗೆ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಜಾರಿ ಮಾಡಿದೆ. ಇದರಲ್ಲಿ ಉದ್ಯಮಿಗಳು ಹಾಗೆ ರಾಜಕಾರಣಿಗಳ ಮಕ್ಕಳ ಪಾತ್ರ ಏನು ಅನ್ನುವಂತಹ ನಿಟ್ಟಿನಲ್ಲಿ ಈ ತನಿಖೆ ನಡೆಯುತ್ತೆ. ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಏನೇನಿದೆ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಒಂದು ವಾರದಿಂದ ರಾಜ್ಯ ರಾಜಕಾರಣದಲ್ಲಿ ಹತ್ತಾರು ಬೆಳವಣಿಗೆಗಳು ನಡೀತಾ ಇರುವಂತಹ ಬೆನ್ನಲ್ಲೇ ಈ ಹಳೆ ಪ್ರಕರಣಕ್ಕೆ ಇಡಿ ಮರುಜೀವವನ್ನ ನೀಡಿ ವಿಚಾರಣೆಯನ್ನ ಕೈಗೆತ್ತಿಕೊಂಡಿರೋದು ರಾಜಕೀಯ ವಲಯದಲ್ಲಿ ಭಾರಿ ಸಂಚಲನವನ್ನ ಮೂಡಿಸಿದೆ. ಬಹುಕೋಟಿ ಬಿಟ್ಕಾಯಿನ್ ಹಗರಣದ ಕರಾಳ ದಂಧೆಯ ಬೆನ್ನಹತ್ತಿರುವಂತಹ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ನಲ್ಪಾಡ್ ಅವರಿಗೆ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಅನ್ನ ಜಾರಿ ಮಾಡಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಈ ಪ್ರಕರಣದಲ್ಲಿ ಹೂಡಿಕೆಯಾಗಿರುವಂತಹ ಕಪ್ಪು ಹಣ ಹಾಗೆ ಡಿಜಿಟಲ್ ಕರೆನ್ಸಿಯ ವರ್ಗಾವಣೆಯ ಕುರಿತು ಇಡಿ ಅಧಿಕಾರಿಗಳು ತೀವ್ರ ನಿಗಾವನ್ನ ವಹಿಸಿದ್ರು. ಇದರ ಮುಂದುವರೆದ ಭಾಗವಾಗಿ ಬೆಂಗಳೂರಿನ ಶಾಂತಿನಗರದಲ್ಲಿರುವಂತಹ ಇಡಿ ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳ ತಂಡ ನಲ್ಪಾಡ್ ಅವರ ವಿಚಾರಣೆಯನ್ನ ನಡೆಸುತ್ತೆ. ರಾಜ್ಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದ ಹ್ಯಾಕರ್ ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ ನಂಟಿನ ಬಿಟ್ಕಾಯಿನ್ ಹಗರಣದ ತನಿಖೆಯನ್ನ ಜಾರಿ ನಿರ್ದೇಶನಾಲಯ ಈಗ ಮತ್ತಷ್ಟು ತೀವ್ರಗೊಳಿಸಿದೆ. ಅಕ್ರಮ ಹಣ ವರ್ಗಾವಣೆ ಕಾಯ್ದೆ ಅಡಿಯಲ್ಲಿ ದಾಖಲಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳ ಮುಂದೆ ನಲ್ಪಾಡ್ ಅವರು ವಿಚಾರಣೆಗೆ ಹಾಜರಾಗಬೇಕಾಗಿದೆ. ಹ್ಯಾಕಿಂಗ್ ಮತ್ತು ಬಿಟ್ಕಾಯಿನ್ ವಹಿವಾಟಿನ ಮೂಲಕ ವರ್ಗಾವಣೆಯಾಗಿರುವಂತಹ ಕೋಟ್ಯಾಂತರ ರೂಪಾಯಿ ಹಣ ಯಾರ ಖಾತೆಗಳಿಗೆ ಸಂದಾಯವಾಗಿದೆ ಅನ್ನುವಂತಹ ಕುತೂಹಲ ಮತ್ತಷ್ಟು ಹೆಚ್ಚಾಗಿದೆ. ಈಗಾಗಲೇ ಬಂಧಿತ ಆರೋಪಿಗಳು ನೀಡಿರುವಂತಹ ಹೇಳಿಕೆಗಳು ಮತ್ತು ಸೈಬರ್ ಕ್ರೈಮ್ ವಿಭಾಗ ಪತ್ತೆ ಹಚ್ಚಿರುವಂತಹ ಡಿಜಿಟಲ್ ವ್ಯಾಲೆಟ್ಗಳ ವಹಿವಾಟಿನ ದಾಖಲಾತಿಗಳನ್ನು ಮುಂದಿಟ್ಟುಕೊಂಡು ಇಡಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾರೆ. ಇದು ರಾಜಕೀಯ ಪ್ರೇರಿತ ಆರೋಪವಾಗಿದ್ದು ಸಾರ್ವಜನಿಕವಾಗಿ ತೇಜೋವಧೆ ಮಾಡೋದಕ್ಕೆ ವಿರೋಧ ಪಕ್ಷಗಳು ಈ ಪ್ರಕರಣವನ್ನ ಬಳಸಿಕೊಳ್ತಾ ಇದೆ ಅಂತ ನಲ್ಪಾಡ್ ಆಪ್ತರು ವಾದಿಸ್ತಾ ಇದ್ದಾರೆ. ತನಿಖೆಗೆ ಸಂಪೂರ್ಣವಾಗಿ ಸಹಕರಿಸುವುದಾಗಿ ಮತ್ತೆ ತಮ್ಮ ಮೇಲೆ ಬಂದಿರುವಂತಹ ಆರೋಪಗಳು ನಿರಾಧಾರರಹಿತವಾದದ್ದು ಅಂತ ನಲ್ಪಾಡ್ ಹಲವಾರು ಬಾರಿ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಇತ್ತ ಕಡೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಒಳಗಿನ ನಾಯಕತ್ವದ ಬದಲಾವಣೆಯ ಪ್ರಕ್ರಿಯೆ ಪೂರ್ಣಗೊಂಡ ತಕ್ಷಣವೇ ಇಷ್ಟು ದಿನ ನೆನೆಗುದಿಗೆ ಬಿದ್ದಿದ್ದಂತಹ ಬಿಟ್ಕಾಯಿನ್ ಹಗರಣದ ತನಿಖೆಯನ್ನ ಇಡಿ ಚುರುಕುಗೊಳಿಸಿದೆ. ಹೊಸ ಮುಖ್ಯಮಂತ್ರಿಗಳ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ನಲ್ಪಾಡ್ ಅವರನ್ನೇ ಟಾರ್ಗೆಟ್ ಮಾಡಿರೋದು ರಾಜಕೀಯ ಪ್ರೇರಿತ ಅನ್ನುವಂತಹ ಚರ್ಚೆ ಮುಂಚೂಣಿಗೆ ಬಂದಿದೆ. ಸಿಎಂ ಬದಲಾವಣೆಯಾದ್ರೂ ಸರ್ಕಾರದ ಮೇಲಿರುವಂತಹ ಭ್ರಷ್ಟಾಚಾರದ ಕಲೆ ಮಾಸಿಲ್ಲ ಅಂತ ಬಿಂಬಿಸೋದಕ್ಕೆ ವಿರೋಧ ಪಕ್ಷಗಳಾದ ಬಿಜೆಪಿ ಮತ್ತೆ ಜೆಡಿಎಸ್ಗೆ ಈ ಇಡಿ ವಿಚಾರಣೆಯು ದೊಡ್ಡ ರಾಜಕೀಯ ಅಸ್ತ್ರವಾಗಿ ಸಿಕ್ಕಂತಾಗಿದೆ. ಹ್ಯಾಕರ್ ಶ್ರೀಕಿ ಸೃಷ್ಟಿ ಮಾಡಿದಂತಹ ಅಕ್ರಮ ಡಿಜಿಟಲ್ ಸಾಮ್ರಾಜ್ಯದ ಹಣ ಯಾರಿಗೆ ತಲುಪಿದೆ, ಈ ಕಪ್ಪು ಹಣ ವರ್ಗಾವಣೆಯಲ್ಲಿ ರಾಜಕಾರಣಿಗಳ ಮಕ್ಕಳ ಪಾತ್ರ ಏನು ಅನ್ನುವಂತಹ ಹಳೆಯ ಪ್ರಶ್ನೆಗಳಿಗೆ ಇಡಿ ಅಧಿಕಾರಿಗಳು ಈಗ ಹೊಸ ಮುಖ್ಯಮಂತ್ರಿಗಳ ಆಡಳಿತಾವಧಿಯ ಆರಂಭದಲ್ಲೇ ಉತ್ತರವನ್ನ ಹುಡುಕೋದಕ್ಕೆ ಹೊರಟಿದ್ದಾರೆ. ಇವತ್ತಿನ ಇಡಿ ವಿಚಾರಣೆಯ ಅಂತ್ಯದಲ್ಲಿ ಯಾವೆಲ್ಲ ಸ್ಫೋಟಕ ಮಾಹಿತಿ ಹೊರಬರುತ್ತೆ, ನಲ್ಪಾಡ್ ಅವರು ಅಧಿಕಾರಿಗಳ ಪ್ರಶ್ನೆಗೆ ಯಾವ ರೀತಿ ಉತ್ತರವನ್ನ ನೀಡ್ತಾರೆ, ಈ ಇಡೀ ಬಿಟ್ಕಾಯಿನ್ ಜಾಲದ ಕಿಂಗ್ ಪಿನ್ ಯಾರು ಅನ್ನುವಂಥದ್ದು ಇಂದಿನ ತನಿಖೆಯ ಬಳಿಕವಷ್ಟೇ ತಿಳಿದು ಬರಬೇಕಾಗಿದೆ. ಇದಾಗಿತ್ತು ಇವತ್ತಿನ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.